ವಾಣಿಜ್ಯ ನಗರಿ ಹುಬ್ಬಳ್ಳಿ ನಗರದಲ್ಲಿ ಗಬ್ಬೂರ್ ಹತ್ತಿರ 8 ಕೋಟಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಧಾರವಾಡ ಪೂರ್ವ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿಯನ್ನು ಇಂದು ಅತ್ಯಂತ ವಿಜೃಂಭಣೆಯಿಂದ ಉದ್ಘಾಟಿಸಲಾಯಿತು. ಉದ್ಘಾಟನಾ ಸಮಾರಂಭದಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಸೇರಿ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಇನ್ನು ಸಮಾರಂಭದ ಅಧ್ಯಕ್ಷತೆಯನ್ನು ಶಾಸಕ ಹಾಗೂ ಕರ್ನಾಟಕ ಕೊಳಚೆ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದ ಪ್ರಸಾದ್ ಅಬ್ಬಯ್ಯನವರು ವಹಿಸಿಕೊಂಡಿದ್ದರು. ಸಚಿವ ಸಂತೋಷ್ ಲಾಡ್ ರಿಬ್ಬನ್ ಕತ್ತರಿಸುವ ಮೂಲಕ ನೂತನ ಕಟ್ಟಡವನ್ನು ಉದ್ಘಾಟಿಸಿದರು. ಇನ್ನು ವೇದಿಕೆ ಕಾರ್ಯಕ್ರಮದಲ್ಲಿ ಗಣ್ಯಮಾನ್ಯರು ದೀಪ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಸಚಿವ ಸಂತೋಷ್ ಲಾಡ್, ಪ್ರಸಾದ್ ಅಬ್ಬಯ್ಯನವರು ಅವಿರತ ಪರಿಶ್ರಮದಿಂದಾಗಿ ಇಲ್ಲಿ ಪ್ರಾದೇಶಿಕ ಸಾರಿಗೆ ಕಚೇರಿ ಉದ್ಘಾಟನೆಗೊಂಡಿದೆ. ಇದರಿಂದಾಗಿ ಈ ಭಾಗದ ಜನರಿಗೆ ಸಾಕಷ್ಟು ಅನುಕೂಲವಾಗಲಿದೆ. ಶಾಶ್ವತ ಕಟ್ಟಡದ ಬೇಡಿಕೆ ಹಲವು ದಿನಗಳಿಂದಲೂ ಇತ್ತು ಎಂದು ಹೇಳಿದ್ರು. ಒಲಿಸಿ ಪ್ರೀತಿಯಿಂದ ಗೆದ್ದು ಈ ಒಂದು 8 ಕೋಟಿ ಬಿಲ್ಡಿಂಗ್ ಆಗ್ಬೇಕಾಗಿದ್ರೆ ಈ ಜಾಗದಲ್ಲಿ ಸಂಪೂರ್ಣ ಕೀರ್ತಿ ಪ್ರಸಾದ ಬೈದವರ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಬಹಳ ಮುತುವರ್ಜಿ ವಹಿಸಿ ಬರೀ ಇದಷ್ಟೇ ಅಲ್ಲ, ಹುಬ್ಬಳ್ಳಿ ಧಾರವಾಡ ವಿಶೇಷವಾಗಿ ಅವ್ರ ವಿಧಾನಸಭಾ ಕ್ಷೇತ್ರದಲ್ಲಿ 2013ರಿಂದ 2018 ಇಸ್ವಿಯಲ್ಲಿ ನಾರ್ತ್ ಕರ್ನಾಟಕದಲ್ಲ ಇಡೀ ಕರ್ನಾಟಕದಲ್ಲಿ ಹೆಚ್ಚಿನ ರೊಕ್ಕ ತಂದು ಅಭಿವೃದ್ಧಿ ಮಾಡಿರ್ತಕ್ಕಂಥ ಕೀರ್ತಿನ ಪ್ರಸಾದ ಅಭಿವೃದ್ಧಿ. ಅದೇ ರೀತಿಯಾದಂತ ಕೆಲಸ ಪುನಃ ನಮ್ಮ ಈ ಸರ್ಕಾರದಲ್ಲಿ ಕೂಡ ಮಾಡ್ತಾರೆ ಅಂತ ನಿಮಗೆ ಆಶ್ವಾಸನೆ ಕೊಡ್ಲಿಕ್ಕೆ ಇಚ್ಛೆ ಬಯಸ್ತೀನಿ. ಇನ್ನು ವಿಶೇಷ ಅತಿಥಿಗಳಾಗಿ ಆಗಮಿಸಿದ್ದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿ, ನೂತನ ಪ್ರಾದೇಶಿಕ ಸಾರಿಗೆ ಕಚೇರಿ ಉದ್ಘಾಟನೆಗೊಂಡಿರುವುದು ಕುರಿತಾಗಿ ಸಂತಸ ವ್ಯಕ್ತಪಡಿಸಿದ್ರು. ಅಲ್ಲದೆ ಇಲ್ಲಿಗೆ ಒಂದು ಡ್ರೈವಿಂಗ್ ಟ್ರ್ಯಾಕ್ ಬೇಕು ಅಂತ ಕೂಡ ಬೇಡಿಕೆ ಇಟ್ಟಿದ್ದಾರೆ. ಅದನ್ನು ಕೂಡ ಶೀಘ್ರದಲ್ಲೇ ನೀಡಲಾಗುತ್ತದೆ. ಈ ಭಾಗದ ಜನರ ಅನುಕೂಲಕ್ಕಾಗಿ ಎಲ್ಲ ರೀತಿಯ ಸವಲತ್ತುಗಳನ್ನು ಖಂಡಿತ ನೀಡಲು ಪ್ರಯತ್ನಿಸುತ್ತೇನೆ ಎಂದು ಹೇಳಿದ್ರು. ನಮ್ಮ ಹಿಂದೆ ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇದ್ದಾಗ ಪ್ರಸಾದ್ ಅಬ್ಬಯ್ಯವರು RTO ಕಚೇರಿ ಬೇಕು ಅಂತ ಕೇಳಿದರು, ಮಾಡಿಕೊಟ್ವಿ. ಆಮೇಲೆ ಬಾಡಿಗೆ ಕಟ್ಟಡದಲ್ಲಿ ಅದನ್ನು ಪ್ರಾರಂಭ ಮಾಡಿದ್ವಿ. ಆಮೇಲೆ ಜಾಗನ ಕೂಡ ಮಹಾನಗರ ಪಾಲಿಕೆಯಿಂದ ಅವರು ಕೂಡ ಆ ಸಂದರ್ಭದಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಕೊಡಿಸಿದ್ರು. ಇವತ್ತು ಕಟ್ಟಡ ಕೂಡ ಚೆನ್ನಾಗಿ ಬಂದಿದೆ. ನಮ್ಮ KSRTC ಅವರೇ ಇದನ್ನು ಕಟ್ಟಿರ್ತಕ್ಕಂಥದ್ದು. ನಮ್ಮ ರೋಡ್ ಟ್ರಾನ್ಸ್ಪೋರ್ಟ್ ಸಂಬಂಧಪಟ್ಟಾಗೆ ಯಾವುದೇ ಕಟ್ಟಡಗಳನ್ನು ಕಟ್ಟಬೇಕಾದ್ರೆ ಅದು KSRTC, NW, KK, BMTCಗೆ ಕೊಟ್ಬಿಡ್ತೀವಿ. ಬಿಲ್ಡಿಂಗು ಕೂಡ ಚೆನ್ನಾಗಿ ಬಂದಿದೆ, ಮತ್ತು ಗಾಳಿ ಬೆಳಕು ಕೂಡ ಚೆನ್ನಾಗಿದೆ. ಮತ್ತು ಇವತ್ತು ಪ್ರಸಾದ್ ಅಬ್ಬಯ್ಯವರು ಒಂದು ಟ್ರ್ಯಾಕ್ ಬೇಕು ಅಂತ ಬೆಳಿಗ್ಗೆನೇ ಹೇಳಿದರು. ಯಾಕಂದರೆ ಈಗಿರ್ತಕ್ಕಂಥ RTO ಕಚೇರಿಗೂ ಈಗಿರ್ತಕ್ಕಂಥ ಟ್ರ್ಯಾಕು ಭಾಳ ದೂರ ಆಗುತ್ತೆ ಅಂತ, ಟ್ರ್ಯಾಕು ಕೂಡ ಕೊಡೋಣ ಅಂಥೇಳಿ ಹತ್ತಿರದಲ್ಲೇ ಜಾಗ ಯಾವುದನ್ನ ಅಲಾಟ್ಮೆಂಟ್ ಮಾಡಿಸಿದ್ರೂ ಪರವಾಗಿಲ್ಲ, ಇಲ್ಲ ಕೊಂಡ್ಕೊಳ್ಳೋದಾದರೂ ಪರವಾಗಿಲ್ಲ. ಪ್ರಸಾದ್ ಅಬ್ಬಯ್ಯವರು ಆಸಕ್ತಿ ವಹಿಸಿ ಕೊಡಿಸಿದ್ರೆ ನಾವು ಟ್ರ್ಯಾಕು ಕೂಡ ಆದಷ್ಟು ಬೇಗ ಮಾಡ್ಕೊಡ್ತೀನಿ ಅಂತ ಅವರಿಗೆ ಈ ಸಂದರ್ಭದಲ್ಲಿ ಹೇಳಿ. ಇನ್ನು ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿದ್ದ ಕರ್ನಾಟಕ ಕೊಳಚೆ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದ ಪ್ರಸಾದ್ ಅಬ್ಬಯ್ಯನವರು ಡ್ರೈವಿಂಗ್ ಟ್ರ್ಯಾಕ್ ಹಾಗೂ ಸ್ಮಾರ್ಟ್ ಕಾರ್ಡ್ ವಿತರಣೆಯಲ್ಲಿ ಉಂಟಾಗುತ್ತಿರುವ ವ್ಯತ್ಯಯವನ್ನು ಸರಿಪಡಿಸಿಕೊಳ್ಳುವಂತೆ ಮನವಿ ಮಾಡಿದ್ರು. ಅಲ್ಲದೆ ಇಲ್ಲಿನ ಪ್ರಾದೇಶಿಕ ಸಾರಿಗೆ ಕಚೇರಿ ಮಾಡುವಾಗ ರಾಮಲಿಂಗಾರೆಡ್ಡಿಯವರು ನೀಡಿದ ಸಹಕಾರವನ್ನು ನೆನೆದು ಕೃತಜ್ಞತೆಗಳನ್ನು ಸಲ್ಲಿಸಿದ್ರು. ಈ RTO ಕಚೇರಿಯನ್ನು ಅಲ್ಲಿ ಉದ್ಘಾಟನೆ ಮಾಡಿದ್ವಿ. ಆ ಸಂದರ್ಭದಲ್ಲಿ ನಾವಿಲ್ಲಿ ಒಂದು ಪರ್ಮನೆಂಟ್ ಕಚೇರಿ ಮಾಡಬೇಕು ಅನ್ನುವಂಥದ್ದು ನಾನು ಬಹಳ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಬಹಳ ಮೇಲಿಂದ ಮೇಲೆ ಬಹಳ ಒತ್ತಡ ಹಾಕಿ ಸುಮಾರು ಅವತ್ತು 9 ಕೋಟಿ ರೂಪಾಯಿ ಕೊಡ್ತೀವಿ ಅನ್ನುವಂಥದ್ದಾಗಿತ್ತು. ಆದ್ರೆ ಅದು 8 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಯಿತು. ಬಹುಶಃ ಅಂದಿನ ದಿನದಲ್ಲಿ ಅವರು ನಮ್ಮ ಮೇಲೇನು ಆಶೀರ್ವಾದ ಮಾಡಿದ್ರು, ಅದರ ಫಲವಾಗಿ ಇವತ್ತು ಇಲ್ಲಿ ಬಹಳ ಅದ್ಭುತವಾದಂಥ ಸುಮಾರು ಒಂದು 23,000 ಸ್ಕ್ವೇರ್ ಫೀಟ್ ಅತಿ ಉತ್ತಮವಾದಂಥ ಒಂದು ಭವ್ಯವಾದಂಥ ಕಟ್ಟಡ ನಿರ್ಮಾಣ ಆಗಲಿಕ್ಕೆ ಕಾರಣ ಆಯಿತು ಅನ್ನುವಂಥದ್ದು ಕೂಡ ನಾನು ಈ ಭಾಗದ ಸಮಸ್ತ ಜನತೆಯ ಪರವಾಗಿ ಅವರಿಗೆ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ ಬಂಧುಗಳೇ. ಈ ಸಂದರ್ಭದಲ್ಲಿ ವಾಯುವ್ಯ ಕರ್ನಾಟಕ ಸಂಸ್ಥೆಯ MD ಭರತ್ ಎಸ್, ಬೆಳಗಾವಿ ವಿಭಾಗದ ಜಂಟಿ ಸಾರಿಗೆ ಆಯುಕ್ತರಾದ MP ಓಂಕಾರೇಶ್ವರ್, ಅಪರ ಸಾರಿಗೆ ಆಯುಕ್ತರಾದ ಮಾರುತಿ ಸಾಂಬ್ರಾಣಿ,
ಆರ್ಟಿಒ ಅಧಿಕಾರಿ ದಾಮೋದರ್, ರಾಷ್ಟ್ರೀಯ ಹೆದ್ದಾರಿ ಸಲಹಾ ಸಮಿತಿ ಮಾಜಿ ಸದಸ್ಯರಾದ ಮಹೇಂದ್ರ ಸಿಂಗಿ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದ ಸದಾನಂದ ಡಂಗನ್ನವರ್, ಕೆಪಿಸಿಸಿ ಸದಸ್ಯರಾದ ಮೋಹನ್ ಅಸುಂಡಿ, ಪಾಲಿಕೆ ಸದಸ್ಯರು, ಮಾಜಿ ಸದಸ್ಯರು ಸೇರಿದಂತೆ ಮೊದಲಾದ ಗಣ್ಯರು ಮುಖಂಡರು ಇದ್ದರು. 9 ಲೈವ್ ನ್ಯೂಸ್ ಹುಬ್ಬಳ್ಳಿ.